ಹೇ ಗಾಯ್ಸ್, ನಮಸ್ತೆ ಎಲ್ಲರಿಗೂ. ನಿಮ್ಮೆಲ್ಲರಿಗೂ ರಚನಾ ಸ್ಟಾರೋಟ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್ ನಿಮ್ಮ ಸಪೋರ್ಟಿಗೆ. ಸಾಕಷ್ಟು ಜನ ಕಮೆಂಟ್ ಹಾಕ್ತಿರ್ತೀರಾ, ಅದು ಮಾಡಿ, ಈ ಥರ ರೀಡಿಂಗ್ ಮಾಡಿ ಅಂತ. ನಾನು ಟ್ರೈ ಮಾಡ್ತಾಯಿದ್ದೀನಿ. ನಾನು ಎಲ್ಲರನ್ನೂ ರಿಕ್ವೆಸ್ಟ್ನು ಫುಲ್ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಐ ಆಮ್ ಗಿವಿಂಗ್ ಮೈ ಬೆಸ್ಟ್. ಸೊ ಇವತ್ತು ನಾನು ಸೋಲ್ಮೇಟ್ ಬಗ್ಗೆ ರೀಡಿಂಗ್ ಮಾಡ್ತಾಯಿದ್ದೀನಿ. ಸೊ ಸಾಕಷ್ಟು ಜನ ಸೋಲ್ಮೇಟ್ ಬಗ್ಗೆ ರೀಡಿಂಗ್ ಮಾಡಿ ಅಂತ ಕೇಳ್ಕೊಂಡಿದ್ದೀರಾ. ಸೊ ಇವತ್ತು ನಾನು 3 ಪಾಯಲ್ ಇಡ್ತಾಯಿದ್ದೀನಿ. ಸೊ ಇವತ್ತಿನ ಟಾಪಿಕ್ ನಿಮ್ಮ ಸೋಲ್ಮೇಟ್ ನಿಮ್ಮ ಬಗ್ಗೆ ಏನಂತ ಯೋಚಿಸ್ತಾ ಇದ್ದಾರೆ, ಅವ್ರ ನೆಕ್ಸ್ಟ್ ಮೂವಿ ಏನಿರ್ಬೋದು ಅನ್ನೋದನ್ನು ನಾವು ನೋಡೋಣ. ಸೊ ಇವತ್ತು ನಾನು 3 ಪಾಯಲ್ ಇಡ್ತಾಯಿದ್ದೀನಿ. ಸೊ ಪಾಯಲ್ ನಂಬರ್ 1 ಇದು ಪಿಂಕ್ ಕಲರ್ ಡೈಸ್. Pile number 2 ಇದು ವೈಟ್ ಕಲರ್ ಡೈಸ್ ವಿತ್ ಪಿಂಕ್ ಡಾಟ್ಸ್ ಇದೆ ಇದಕ್ಕೆ. ಸೊ ನೆಕ್ಸ್ಟ್ ಅಗೇನ್ ವೈಟ್ ಬಟ್ ಬ್ಲೂ ಕಲರ್ ಅದ್ರ ಮೇಲೆ ಡಾಟ್ಸ್ ಇದೆ. ಸೊ ಬಟ್ ಶೇಪು ಡಿಫ್ರೆಂಟ್ ಆಗಿದೆ. ಸೊ ನಿಮಗೆ ಗೊತ್ತಾಗ್ಬೋದು. ಸೊ ನಿಮ್ಮ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, ಸ್ವಲ್ಪ ಹೊತ್ತು ಮೆಡಿಟೇಟ್ ಮಾಡಿ, ನಿಮ್ಗೆ ಯಾವ ಪೈಲ್ ಇಷ್ಟ ಆಗುತ್ತೋ ಆ ಪೈಲ್ನ ನೀವು ಚೂಸ್ ಮಾಡಿ. ಸೊ ಸಾಕಷ್ಟು ಜನ ಹೇಳ್ತಿರ್ತಾರೆ ಪೈಲಿಂದು ಇದು ಟೈಮಿಂಗ್ಸ್ ಹಾಕಿ ಅಂತ. ಸೊ ನನಗೆ ಟೈಮ್ ಸಿಗಲ್ಲ, ಹಾಗಾಗಿ ನಾನು ಹಾಕೋಕ್ಕಾಗಲ್ಲ. ನೀವೇ ಯಾರಾರ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಟೈಮ್ ಹಾಕಿದ್ರೆ ಸೊ ಐಲ್ ಬಿ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಸೊ ನನ್ನ ಹತ್ರ ಟೈಮ್ ಇರಲ್ಲ, ಹಾಗಾಗಿ ನಾನು ಹಾಕಕ್ಕೆ ಹೋಗಲ್ಲ. ಸೊ ಐ ಆಮ್ ಸಾರಿ ಅಬೌಟ್ ದಟ್. ಸೊ ಟೈಮ್ ಇದ್ದರೆ ಮಾತ್ರ ನಿಜವಾಗ್ಲೂ ಹಾಕ್ತೀನಿ. ಅಕಸ್ಮಾತ್ ಹಾಕಿಲ್ಲ ಅಂದರೆ ಯಾರಾರ ಪ್ಲೀಸ್ ಹಾಕಿಬಿಡಿ, ಓಕೆನಾ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಪೈಲ್ ನಂಬರ್ 1. ಸೊ ಪೈಲ್ ನಂಬರ್ 1 ಯಾರು ಈ ಪಿಂಕ್ ಡೈಸ್ನ ಚೂಸ್ ಮಾಡಿದ್ದೀರಾ, ನೋಡೋಣ ನಿಮ್ಮ ಸೋಲ್ಮೇಟ್ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ ಅಂತ. ಓಕೆ, ನಿಮ್ಮ ಸೋಲ್ಮೇಟ್ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಮೇ ಬಿ ಅವರು ತುಂಬ ದಿನ ಆದಮೇಲೆ ಸಾಕಷ್ಟು ಬ್ರೇಕ್ ಇದೆ ನಿಮ್ಮ ಮಧ್ಯ, ಓಕೆನಾ. ಸೊ ಸಾಕಷ್ಟು ಅಡೆತಡೆಗಳಿದೆ ಆ್ಯಂಡ್ ಯಾರು ಏನು ಹೇಳಿದ್ರು ಅವ್ರು ನಿಮ್ಮನ್ನು ಬಿಟ್ಕೊಡ್ತಾ ಇಲ್ಲ. ಸೊ ಮೇ ಬಿ ದೇ ಆರ್ ವೇಟಿಂಗ್ ಅಪಾನ್ ಯುವರ್ ಕಮ್ಯುನಿಕೇಷನ್ ಆಲ್ಸೋ. ಕಮ್ಯುನಿಕೇಷನ್ಗೋಸ್ಕರನೂ ವೇಟ್ ಮಾಡ್ತಾ ಇದ್ದಾರೆ. ಬಟ್ ಅವ್ರ ಹೋಪ್ಸ್ನ ಅವರು ಕಳ್ಕೊಂಡಿಲ್ಲ. ಆ್ಯಂಡ್ ಆಗಲೇ ನೀವು 9 ಮಂತ್ಸಿಂದ ಸಪ್ರೇಟ್ ಆಗಿರ್ಬೋದು, ದೂರ ಆಗಿರ್ಬೋದು, ಒಬ್ಬರು ಕಮ್ಯುನಿಕೇಷನ್ ಇಲ್ದೇ ಇರ್ಬೋದು. ಬಟ್ ಸ್ಟಿಲ್ ದಿಸ್ ಪರ್ಸನ್ ಈಸ್ ಥಿಂಕಿಂಗ್ ಅಬೌಟ್ ಯು. ಅವ್ರು ಈಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿದ್ದಾರೆ. ಆ್ಯಂಡ್ ನೀವು ಕಮ್ಯುನಿಕೇಷನ್ಗೋಸ್ಕರ ಕಾಯ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೇನು ಅಂದರೆ ಕಮ್ಯುನಿಕೇಷನ್ ಬೇಕು, ಕಾಂಟ್ಯಾಕ್ಟ್ ಮಾಡಬೇಕು, ಮಾತಾಡಬೇಕು. ಈ ಸಿಚುವೇಷನ್ನು ನಿಂತಿತ್ತು, ಆ ಸಿಚುವೇಷನ್ ಮತ್ತೆ ಶುರುವಾಗಬೇಕು. ಸೊ ಲಾಟ್ ಆಫ್ ಸ್ಟ್ಯಾಗ್ನೆಂಟ್ ಎನರ್ಜಿ ಅಂದರೆ ನಿಂತಿರೋ ಎನರ್ಜೀಸ್ ಜಾಸ್ತಿ ಇದೆ. ಆ್ಯಂಡ್ ಇದರಲ್ಲಿ ಪಾಸಿಟಿವ್ ಆಗಿ ಎಲ್ಲನೂ ಮುಂದೆ ತೊಗೊಂಡು ಹೋಗೋ ಎಲ್ಲನೂ ಅವಶ್ಯಕತೆ ಇದೆ. ಮೈಟ್ ಬಿ ಬ್ರೇಕಪ್ ಆಗಿರ್ಬೋದು ನಿಮ್ಮ ಮಧ್ಯ, ಇಲ್ಲ ಏನಾರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಜಗಳ, ಇಲ್ಲ ಏನೋ ಒಂದು ಗೊತ್ತಾಗಿರ್ಬೋದು ಬಟ್ ಅದು ಕರೆಕ್ಟ್ ಇಲ್ಲದೇ ಇರ್ಬೋದು. ಮೈಟ್ ಬಿ ದೇರ್ ಈಸ್ ಸಮಥಿಂಗ್ ಶೇಡಿ ಅರೌಂಡ್ ಯು. ಆ್ಯಂಡ್ ಏನೋ ಒಂದು ಆಗಿದೆ, ಬಟ್ ಯಾರೋ ಒಬ್ರು ಹರ್ಟ್ ಮಾಡಿರ್ಬೋದು, ಸಮಥಿಂಗ್ ಹಾರ್ಟ್ ಫೀಲಿಂಗ್ಸ್ ಏನೋ ಒಂದಿದೆ. ಆ್ಯಂಡ್ ಈವನ್ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಒಬ್ರಿಗೊಬ್ರು ವೆಯ್ಟ್ ಮಾಡ್ತಾ ಇದ್ದೀರಾ, ಬಟ್ ಯಾರೂ ಇನಿಷಿಯೇಟಿವ್ ತೊಗೊತಾ ಇಲ್ಲ, ಓಕೆ, ಕಾಂಟ್ಯಾಕ್ಟ್ ಮಾಡೋಕ್ಕೆ. ಸೊ ಸಾಕಷ್ಟು ಮೂನ್ ಎನರ್ಜಿ ಅಂದರೆ ಸಾಕಷ್ಟು ಮಧ್ಯದಲ್ಲಿ ಈಗೋ ಇದೆ. ಆ್ಯಂಡ್ ಆ ಈಗೋನ ಒಬ್ಬರು ಬಿಟ್ಕೊಡ್ತಾನೇ ಇಲ್ಲ. ಸೊ ಆ ಈಗೋ ಇರೋದ್ರಿಂದ ಎಲ್ಲೂ ಹ್ಯಾಪಿನೆಸ್ ಇಲ್ಲ, ಓಕೆ. ಸೊ ಆ ಹ್ಯಾಪಿನೆಸ್ನ ಕಳ್ಕೊಂಬಿಟ್ಟಿದ್ದೀರಾ. ಆ್ಯಂಡ್ ಅವರು ಅಷ್ಟೇ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಫಾರ್ ಸಮ್ ಐ ಫೀಲ್ ನಿಮ್ಮ ಸೋಲ್ಮೇಟ್ ನಿಮಗೆ ಸಾಕಷ್ಟು ಪ್ರೀತಿ ಕೊಡಬೇಕು, ಫ್ಯಾಮಿಲಿ ಕೊಡಬೇಕು, ಮದುವೆ ಆಗಬೇಕು, ಸ್ಟೇಬಲ್ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅಂತ ತುಂಬ ಆಸೆ ಇದೆ ಅವರಿಗೆ. ಬಟ್ ದೇ ಆರ್ ಸ್ಟಕ್, ಓಕೆ, ದೇ ಆರ್ ಸ್ಟಕ್. ಯಾಕಂದರೆ ಕಮ್ಯುನಿಕೇಷನ್ ಇಲ್ಲ, ಪ್ರಾಪರ್ ಮಾತಾಡೋದಿಲ್ಲ. ಆ್ಯಂಡ್ ನಿಮ್ಮ ಫ್ಯೂಚರ್ ಬಗ್ಗೆ ನೀವೇನೂ ಸರಿಗೆ ಮಾತಾಡಿಲ್ಲ ಅಂದರೆ ನಿಮ್ಮ ಫ್ಯೂಚರ್ನ ನೀವು ಯಾವ ಥರ ತೊಗೊಂಡು ಹೋಗ್ತೀರಾ ಅಲ್ವಾ. ಸೊ
ಲಾಟ್ ಆಫ್ ಕಾಂಪಿಟೇಷನ್ ಇಲ್ಲ ರಿಲಿಜನ್ ಮಧ್ಯ ಬರ್ತಾ ಇರ್ಬೋದು. ಆ್ಯಂಡ್ ದೇರ್ ಆರ್ ಸಮ್ ಇಶ್ಯೂಸ್, ರಿಲಿಜನ್ ಇರ್ಬೋದು, ಏಜ್ ಡಿಫ್ರೆನ್ಸ್ ಇರ್ಬೋದು, ಲಾಂಗ್ ಡಿಸ್ಟೆನ್ಸ್ ಇರ್ಬೋದು. ಸೊ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸಸ್ ಆ್ಯಂಡ್ ಕಾಂಪಿಟೇಷನ್ಸ್ ಆ್ಯಂಡ್ ಬಟ್ ಅವರು ನಿಮ್ಮನ್ನು ಬಿಟ್ಕೊಡ್ತಾ ಇಲ್ಲ ಯಾರಿಗೂ. ಸೊ ದೇ ಆರ್ ವೇಟಿಂಗ್ ಅಪಾನ್ ಯು. ಅವ್ರು ನಿಮಗೋಸ್ಕರನೇ ಕಾಯ್ತಾ ಇದ್ದಾರೆ. ಸ್ವಲ್ಪ ಜನಕ್ಕೆ ಅನಿಸ್ತಾ ಇದೆ ಅವರು ಒಂದು ಸ್ವಲ್ಪ ನಿಮ್ಮ ಹತ್ರ ದುಡ್ಡಿನ ವ್ಯವಸ್ಥೆ ಎಲ್ಲ ಆದಮೇಲೆ ನಿಮ್ಮನ್ನು ರೀಚ್ ಔಟ್ ಮಾಡಬೇಕು ಅಂತ ಅವ್ರಿಗೆ ತುಂಬ ಆಸೆ ಇದೆ. ಸೊ ಸಾಕಷ್ಟು ಅವರಿಗೆ ಕಾನ್ಫ್ಲಿಕ್ಟ್ ಇದೆ ಅವ್ರ ಜೀವನದಲ್ಲಿ, ಹಾಗಾಗಿ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ಮೇ ಬಿ ದೇ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಯು. ಓಕೆನಾ? ಸೊ ನೋಡೋಣ ಅವ್ರ ನೆಕ್ಸ್ಟ್ ಸ್ಟೆಪ್ ಏನು. ಸೊ ಲವರ್ಸ್, ಸೊ ಅವ್ರು ಚಾಯ್ಸ್ ಮಾಡಬೇಕಾಗಿದೆ. ಸೊ ಆ ಚಾಯ್ಸ್ನ ಅವ್ರು ಮಾಡ್ತಾರೆ. ಸೊ ಇದು ಅವರ ನೆಕ್ಸ್ಟ್ ಸ್ಟೆಪ್ ಇರುತ್ತೆ. ಸೊ ಅವ್ರ ನೆಕ್ಸ್ಟ್ ಸ್ಟೆಪ್ಪು ಏನಂದರೆ ಅವ್ರು ಏನೇನು ಅವ್ರು ಹೇಳಬೇಕು ಅಂತಿದ್ದಾರೋ ಅದನ್ನೆಲ್ಲ ಹೇಳೋ ಟೈಮ್ ಆಗುತ್ತೆ. ಸೊ ಎಮೋಷ್ನಲ್ ಕಮಿಟ್ಮೆಂಟ್ಸು, ಓ ಮೈ ಗುಡ್ನೆಸ್ಸು, ಕ್ವೀನ್ ಆಫ್ ರಾಫೈಲು ಬಂತು. ಸೊ ತುಂಬಾ ಅವ್ರ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನೇ ಅವ್ರು ಫಾಲೋ ಮಾಡ್ತಾರೆ. ಆ್ಯಂಡ್ ಅವ್ರ ಸೈಕಿಕ್ ಎಬಿಲಿಟೀಸ್ನ ಅವರು ನಂಬ್ತಾರೆ. ಆ್ಯಂಡ್ ದೇ ವಾಂಟ್ ಟು ಗಿವ್ ಯು ಲವ್, ಹೋಮ್ ಆ್ಯಂಡ್ ಫ್ಯಾಮಿಲಿ. ಅವ್ರಿಗೆ ಸಾಕಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ, ತುಂಬ ಒಳ್ಳೆ ಮನಸ್ಸಿದೆ ಆ್ಯಂಡ್ ಎಲ್ಲನೂ ಇದೆ. ಬಟ್ ದೇ ವಾಂಟ್ ಅದನ್ನು ನಿಮಗೆ ಕೊಡಬೇಕು ಅಂತ ಅವ್ರಿಗೆ ತುಂಬ ಆಸೆ ಇದೆ. ಆ್ಯಂಡ್ ಆ ಒಂದು ಇನ್ಫಾರ್ಮೇಷನ್ ಅವರಿಗೆ ಬಂದರೆ ಮಾತ್ರ ದಿಸ್ ವಿಲ್ ಬಿ ದ ನೆಕ್ಸ್ಟ್ ಸ್ಟೆಪ್. ಅವರು ನಿಮಗೆ ಸ್ಟೇಬಲ್ ರಿಲೇಷನ್ಶಿಪ್ ಕೊಡ್ತಾರೆ. ಸೊ 10 ಆಫ್ ಗ್ಯಾಬ್ರಿಯಲ್. ಸೊ ಸಾಕಷ್ಟು ಕೆಲಸ ಇದೆ ಅವ್ರು ಮಾಡೋದು. ಸೊ ಸಾಕಷ್ಟು ಕೆಲಸ ಮುಗಿಸಿದ ಮೇಲೆ ಸೊ ಇಲ್ಲಿ 9 ಆಫ್ ವಾಂಡ್ಸ್ ಬಂತು, ಇಲ್ಲಿ 10 ಆಫ್ ವಾಂಡ್ಸ್ ಬಂದಿದೆ. ಸೊ ಸಾಕಷ್ಟು ಅವರಲ್ಲಿ ಕಾನ್ಫ್ಲಿಕ್ಟ್ಸ್ ಇದೆ. ಆ ಕಾನ್ಫ್ಲಿಕ್ಟ್ಸ್ನೆಲ್ಲ ಅವ್ರು ಇಳಿಸ್ತಾರೆ. ಆ್ಯಂಡ್ ಬೇರೆಯವ್ರನ್ನ ರಂಸೋದು, ಬೇರೆಯವ್ರನ್ನ ಹರ್ಟ್ ಮಾಡ್ದಲೇ ಇರೋದು, ಅದನ್ನೆಲ್ಲ ಬಿಟ್ಟು ಅವ್ರಿಗೇನು ಬೇಕು ಅಂತ ಅವ್ರ ಮುಂದೆ ನೋಡ್ತಾರೆ. ಸೊ ದಟ್ ವಿಲ್ ಬಿ ದೇರ್ ನೆಕ್ಸ್ಟ್ ಸ್ಟೆಪ್. ಅವ್ರ ನೆಕ್ಸ್ಟ್ ಸ್ಟೆಪ್ ನಿಮ್ಮ ಮುಂದೆ ಬರೋದು, ನಿಮ್ಮ ಹತ್ರ ಹೇಳೋದು ದಟ್ ದೇ ಆರ್ ಗೋಯಿಂಗ್ ಟು ಗಿವ್ ಯು ಅ ಸ್ಟೇಬಲ್ ರಿಲೇಷನ್ಶಿಪ್. ಓ ಮೈ ಗುಡ್ನೆಸ್, ಕಂಗ್ರ್ಯಾಚುಲೇಷನ್ಸ್. ಸೊ ಇನ್ನು ನೋಡೋಣ ಅವ್ರ ಮೆಸೇಜಸ್ ಏನಿದೆ ನಿಮಗೋಸ್ಕರ ಅಂತ. ಸೊ ಇದು ಹ್ಯಾಂಡ್ ಮೇಡ್ ಮೆಸೇಜಸ್. ಓಕೆ ಮೈ ಡಿಯರ್ ಫ್ರೆಂಡ್ಸ್. ಸೊ ನೋಡೋಣ ಅವ್ರ ಹ್ಯಾಂಡ್ ಮೇಡ್ ಮೆಸೇಜಸ್, ನೋಡೋಣ ಅವ್ರ ಮೆಸೇಜಸ್ ಏನಿರುತ್ತೆ ನಿಮಗೋಸ್ಕರ ಅಂತ. ಓಕೆ, ವೆಯ್ಟ್ ಫಾರ್ ಮೀ, ಐ ವಿಲ್ ಕಮ್ ಬ್ಯಾಕ್. ಓಕೆ, ಸೊ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ, ಸ್ಟಾರ್ಟಿಂಗೇ ಹೇಳಿದೆ ನಾನು. ಸಮ್ಮನ್ ಈಸ್ ವೇಟಿಂಗ್ ಫಾರ್ ಯು. ಸೊ ಅದೇ ಕಾರ್ಡ್ ಬಂದಿದೆ. ಸೊ ರೆಲೆವೆಂಟ್ ಕಾರ್ಡ್ಸ್ ಎಷ್ಟು ರೆಲೆವೆಂಟ್ ಆಗಿದೆ ನಿಮ್ಮ ಸಿಚುವೇಶನ್ಸ್ಗೆ. ಸೊ ವೆಯ್ಟ್ ಫಾರ್ ಮೀ, ಐ ವಿಲ್ ಕಮ್ ಬ್ಯಾಕ್. ಸೊ ಅವ್ರು ಹೇಳ್ತಾ ಇದ್ದಾರೆ ದಯವಿಟ್ಟು ನನಗೋಸ್ಕರ ಕಾಯಿರಿ, ನಾನು ಬಂದೇ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕಾಯೋದು ನಿಮ್ಮ ಸಿಚುವೇಶನ್ಗೆ ಸರಿ ಇದ್ದರೆ ಮಾತ್ರ ಕಾಯಿರಿ ಅಂತ ಹೇಳ್ತೀನಿ. ಸೊ ನಿಮ್ಮ ಸಿಚುವೇಶನ್ಗೆ ಇದು ಸರಿ ಹೋಗಲ್ಲ ಅಂದರೆ ನೀವು ಕಾಯಕ್ಕೆ ಹೋಗಬೇಡಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಐ ಆಮ್ ಸಾರಿ ಐ ಹರ್ಟ್ ಯು. ಓ ವಾವ್, ವಾಟ್ ಅ ನೈಸ್ ಕಾರ್ಡ್ಸ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಾನು, ಒಬ್ರಿಗೊಬ್ರು ಯಾರು ಹರ್ಟ್ ಮಾಡಿರ್ಬೋದು, ಜಗಳ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು. ಸೊ ದೇ ಆರ್ ವೆರಿ ಸಾರಿ ದಟ್ ಅವ್ರಿಗೆ ಗೊತ್ತಾಗ್ತಾ ಇದೆ, ಅದು ಫೀಲ್ ಆಗ್ತಾ ಇದೆ ಅವ್ರಿಗೆ ದಟ್ ದೇ ಹರ್ಟ್ ಯು ಅ ಲಾಟ್. ಓಕೆ, ಸೊ ಐ ಮೇ ಹ್ಯಾವ್ ಲಾಸ್ಟ್ ಸಮ್ ಒನ್ ಹೂ ಡೋಂಟ್ ಲವ್ ಮೀ ಬಟ್ ಯು ಲಾಸ್ಟ್ ಸಮ್ ಒನ್ ಹೂ ಟ್ರೂಲಿ ಲವ್ಡ್ ಯು. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾರು ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡ್ತಾರೋ, ಇದು ಸ್ವಲ್ಪ ಜನಕ್ಕೆ ಇರುತ್ತೆ ಅಷ್ಟೇ, ಯಾರು ನನ್ನನ್ನು ಇಷ್ಟಪಡ್ತಾರೋ ಅವ್ರನ್ನ ನೀವು ಕಳ್ಕೊಂಡಿದ್ದೀರಾ. ಸೊ ಅದು ಯಾರು ಅಂದರೆ ನಾನೇ. ಯಾರು ನಿಮ್ಮನ್ನು ತುಂಬ ಪ್ರೀತಿ ಮಾಡಿದ್ದೀನೋ ಅವ್ರನ್ನ ನೀವು ಕಳ್ಕೊಂಡಿದ್ದೀರಾ ಅಂತ. ಸೊ ದೇ ಆರ್ ಟೆಲಿಂಗ್ ಯು ಟು ವೇಟ್ ಫಾರ್ ದೆಮ್ ಆ್ಯಂಡ್ ದೇ ಆರ್ ಆಲ್ಸೋ ಸಾರಿ ದೇ ಹರ್ಟ್ ಯು. ಓಕೆನಾ? ಸೊ ಪೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಇರುತ್ತೆ, ದಯವಿಟ್ಟು ಪ್ಲೀಸ್ ನಿಮಗೆ ರೀಡಿಂಗ್ಸ್ ಬೇಕು ಅಂದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಮೈಂಡ್ಸೆಟ್ನ ಕಂಪ್ಲೀಟಾಗಿ ನಿಮಗೆ ಬೇಕಾ ಬೇಡವಾ ಅಂತ ಯೋಚನೆ ಮಾಡಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನಿಮಗೆ ಮೆಂಟಲಿ ಫೀ ಪೇ ಮಾಡಲೇಬೇಕಾಗತ್ತೆ. ಸೊ ಮೆಂಟಲಿ ಪ್ರಿಪೇರ್ ಆಗಿ ನೀವು ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಸುಮ್ಮನೆ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ನೀವು
ಫೀಸ್ ಹೇಳಿದ ಮೇಲೆ ವಿಡ್ರಾ ಮಾಡಿದ್ರೆ ಸೊ ನಮಗೂ ಬೇರೆ ಎಲ್ಲ ಕಮಿಟ್ಮೆಂಟ್ಸ್ ಇರುತ್ತೆ. ಸೊ ಪ್ಲೀಸ್ ನಿಮಗೆ ಇಷ್ಟ ಇದ್ದರೆ ಮಾತ್ರ ನಿಮ್ಮ ಮೆಂಟಲಿ ಫೀಸ್ ಕೊಡೋಕ್ಕೆ ರೆಡಿ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ? ಸೊ ನಮಸ್ತೆ. ಪಾಯಿಂಟ್ ನಂಬರ್ 2, ಯಾರು ಈ ವೈಟ್ ಡೈಸ್ ಪಿಂಕ್ ಕಲರ್ ನಂಬರ್ಸ್ ಅದ್ರ ಮೇಲಿರೋದೆಯೋ ಪಿಂಕ್ ಡಾಟ್ಸ್ ಇದೆಯೋ ಇದು ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮ್ಮ ಪರ್ಸನ್ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂತ, ಯಾವ ಸಿಚುವೇಶನಲ್ಲಿದ್ದಾರೆ, ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಸೊ ಎಸ್, ಓಕೆ. ಸೊ ಸಾಕಷ್ಟು ಜನ ಸಾಕಷ್ಟು ಬಿಟ್ರೇಯಲ್ಸ್ ಆಗಿದೆ. ಸೊ ಸಾಕಷ್ಟು ಜನಕ್ಕೆ ಫ್ಯಾಮಿಲಿ ಇರ್ಬೋದು, ಯಾರ ಮಧ್ಯದಲ್ಲಿ ಬಂದಿರ್ಬೋದು. ಆ್ಯಂಡ್ ಅವರು ಫಸ್ಟು ಫ್ಯಾಮಿಲಿ ಒಪ್ಪಿರ್ಬೋದು ಮದುವೆಗೆ, ಇಲ್ಲ ಯಾವುದಕ್ಕಾರ ಆಗಲಿ. ಸೊ ಒಪ್ಪಿಗೆ ಕೊಟ್ಟು ಆಮೇಲೆ ಅವರು ಇಲ್ಲ ಅಂತ ಹೇಳಿರ್ಬೋದು. ಸೊ ಸಾಕಷ್ಟು ಬಿಟ್ರೇಯಲ್ಸ್ ಆಗಿದೆ. ಆ್ಯಂಡ್ ಅವರು ಕೆಲವರಿಗೆ ಕಿಂಗ್ ಆಫ್ ಪೆಂಟಕಲ್ಸ್ ಅಂದರೆ ಅವರು ಬಂದರು ನಿಮ್ಮ ಹತ್ರ ಸ್ಟೇಬಲ್ ರಿಲೇಷನ್ಶಿಪ್ ಕೊಡ್ತೀನಿ ಅಂತ ಹೇಳಿದ್ರು, ಬಟ್ ದೇ ಡಿಂಟ್ ಗಿವ್ ಯು ಎನಿ ಸ್ಟೇಬಲ್ ರಿಲೇಷನ್ಶಿಪ್, ಓಕೆ. ಸೊ ಅವರು ನಿಮ್ಮ ಹತ್ರ ಸುಮ್ಮನೆ ಟೈಮ್ ಪಾಸ್ ಮಾಡಿದ್ರು ಅನಿಸ್ತಾ ಇದೆ. ಸಾರಿ ಟು ಸೇ ದಿಸ್, ಕಾರ್ಡ್ಸ್ ಏನಿದೆಯೋ ಅದನ್ನೇ ಹೇಳ್ತೀನಿ. ಸೊ ಇದು ಸೋಲ್ಮೇಟ್ ಕಾರ್ಡ್ ಇದೆ ಅಂತ ಹೇಳಿ ನಾನು ಚಂದ ಮಾತಾಡೋದು, ಚಂದ ಹೇಳೋಕ್ಕಾಗಲ್ಲ. ಸೊ ವಾಟ್ಸ್ ದ ಸಿಚುವೇಶನ್ ಅದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಇದೊಂದು ಸಿಚುವೇಶನ್ ಇರ್ಬೋದು. ಆ್ಯಂಡ್ ನೀವು ಸಾಕಷ್ಟು ನೋವು ತಿಂದಿದ್ದೀರಾ. ಈ ಪರ್ಸನ್ನು ಕೆಲವೊಂದು ಸತಿ ಬರ್ತಾರೆ, ಕೆಲವೊಂದು ಸತಿ ಬರಲ್ಲ. ಆ್ಯಂಡ್ ಸಮ್ಟೈಮ್ಸ್ ಬಂದ್ರೂ ತುಂಬ ಸ್ಟ್ರಾಂಗಾಗಿ ಬರ್ತಾರೆ. ಆ್ಯಂಡ್ ಹೇಳ್ತಾರೆ ನಾನು ಸ್ಟೇಬಲ್ ರಿಲೇಷನ್ಶಿಪ್ ಕೊಡ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಾರೆ. ಮತ್ತು 10 ವಾರಗಳಾದರೂ 4 ತಿಂಗಳಾದ್ರೂ ಅವರು ನಿಮಗೆ ಸ್ಟೇಬಲ್ ರಿಲೇಷನ್ಶಿಪ್ ಕೊಡೋಕ್ಕೆ ರೆಡಿನೇ ಇರಲ್ಲ. ಸೊ ಸಾಕಷ್ಟು ಜನಕ್ಕೆ ತುಂಬ ನೋವಾಗಿದೆ ಇದರಿಂದ. ಸೊ ದೇರ್ ಈಸ್ ಲಾಟ್ ಆಫ್ ಪಾಸಿಟಿವ್ ಚೇಂಜಸ್ ಇನ್ ಯೋರ್ ಲೈಫ್. ಆ್ಯಂಡ್ ಇದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಸೊ ಈ ಪರ್ಸನ್ ನಿಮಗೆ ಬರ್ತಾರೋ ಬರಲ್ವೋ ಅದು ನಿಮಗೆ ಗೊತ್ತಿಲ್ಲ, ಬಟ್ ನೀವು ಸಾಕಷ್ಟು ಪಾಸಿಟಿವ್ ಚೇಂಜಸ್ ನಿಮ್ಮ ಜೀವನದಲ್ಲಿ ಮಾಡ್ಕೊತಾ ಇದ್ದೀರಾ. ಸೊ ಲೆಟ್ ಮೀ ಸಿ ವಾಟ್ ಎಲ್ಸ್. ಸೊ ನೀವು ನಿಮ್ಮ ಪಾಸ್ಟ್ನೇ ನೋಡ್ತಾ ಇದ್ದೀರಾ, ದಯವಿಟ್ಟು ನೋಡಬೇಡಿ. ಸೊ ಇನ್ನೊಬ್ಬರು ನಿಮ್ಮ ಜೀವನದಲ್ಲಿ ಪ್ರೀತಿ ಕೊಡೋಕ್ಕೆ ರೆಡಿ ಇದ್ದಾರೆ. ಸೊ ಅವರು ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗ್ಬೋದು. ಅವರು ಪೈಸಸ್, ಕ್ಯಾನ್ಸರ್, ಸ್ಕಾರ್ಪಿಯೋ ಈ ಝೋಡಿಯಾಕ್ ಸೈನ್ಸಲ್ಲಿ ಇರ್ಬೋದು. ಆ್ಯಂಡ್ ಸಾಕಷ್ಟು ನೀವು ನೊಂದಿದ್ದೀರಾ, ಎಲ್ಲ ಆಗಿದೆ. ಸೊ ಮೈಟ್ ಬಿ ದಟ್ ಪಾಸ್ಟ್ ಪರ್ಸನ್ ವಾಸ್ ನಾಟ್ ರೈಟ್ ಫಾರ್ ಯು. ಅದಕ್ಕೋಸ್ಕರ ದೇವರು ಅವ್ರನ್ನ ನಿಮ್ಮ ಜೀವನದಲ್ಲಿ ಇಟ್ಟಿಲ್ಲ. ಬಟ್ ದಿಸ್ ಪರ್ಸನ್ ಮೈಟ್ ಬಿ ಅವ್ರು ನಿಮ್ಗಿಂತ ಹೆಂಗಿರ್ಬೋದು. ಆ್ಯಂಡ್ ಯು ಆರ್ ನಾಟ್ ಸೀಯಿಂಗ್ ದಟ್ ಪರ್ಸನ್. ನೀವು ಸುಮ್ಮನೆ ನಿಮ್ಮ ಪಾಸ್ಟಲ್ಲೇ ಇದ್ದೀರಾ, ಓಕೆನಾ? ಸೊ ದಯವಿಟ್ಟು ಅದರಿಂದ ಹೊರಗೆ ಬನ್ನಿ. ಹೊರಗೆ ಬಂದಿದ್ದೀರಾ ಸಾಕಷ್ಟು ಜನಕ್ಕೆ, ಬಟ್ ಸ್ಟಿಲ್ ಅದರಿಂದ ಫುಲ್ ಹೊರಗೆ ಬರಬೇಕಾಗಿದೆ ನೀವು. ಸೊ ಫುಲ್ ಕಂಪ್ಲೀಟಾಗಿ ಹೊರಗೆ ಬಂದು ನಿಮ್ಮನ್ನು ಯಾರು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ನೀವು ಯೋಚನೆ ಮಾಡಿ. ನಿಜವಾದ ಪ್ರೀತಿ ಹೇಳ್ತಾ ಇದ್ದೀನಿ. ಸೊ ನಾನು ಈ ಸಿಚುವೇಶನ್ ನಿಮ್ಮ ಇದಕ್ಕೆ ರೆಲೆವೆಂಟ್ ಆಗುತ್ತೆ ಅಂತ ಹೇಳಿ ನೀವು ಅದನ್ನು ಫೋರ್ಸ್ ಮಾಡಿ ನಿಮ್ಮ ಸಿಚುವೇಶನ್ಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ, ಓಕೆನಾ? ಸೊ ನಿಮ್ಮ ಸಿಚುವೇಶನಲ್ಲಿ ನಿಮ್ಮ ಪರ್ಸನ್ ಹೇಗಿದ್ದಾರೆ ಅಂತ ನೀವು ನೋಡಿ ಫಸ್ಟು. ಸೊ ಎಸ್, ಇನ್ನು ನೆಕ್ಸ್ಟ್ ಯಾರೇ ಬಂದ್ರೂ ಆ ರಿಲೇಷನ್ಶಿಪ್ ಮೇಲೆ ಅವ್ರು ವರ್ಕ್ ಮಾಡ್ತಾರೆ, ಓಕೆನಾ? ಆ ರಿಲೇಷನ್ಶಿಪ್ ಮೇಲೆ ವರ್ಕ್ ಮಾಡ್ತಾರೆ, ನಿಮ್ಮನ್ನು ಸಾಕಷ್ಟು ಚೆನ್ನಾಗಿ ನೋಡ್ಕೊತಾರೆ. ಆ್ಯಂಡ್ ಹಿ ಆರ್ ಶಿ ವಿಲ್ ಬಿ ದ ಕಿಂಗ್ ಆಫ್ ಕಪ್ಸ್. ಅಗೇನ್ ಪೈಸಿಸ್, ಕ್ಯಾನ್ಸರ್, ಸ್ಕಾರ್ಪಿಯೋ. ಸೊ ಸಾಕಷ್ಟು ಪ್ರೀತಿ ಇನ್ನು ಮುಂದೆ ಇದೆ. ಸೊ ಅದನ್ನು ನೀವು ಕಳ್ಕೊಬೇಡಿ ಯಾರಿಗೋಸ್ಕರನೋ. ಸೊ ಯುವರ್ ಸೋಲ್ಮೇಟ್ ವಿಲ್ ಬಿ ಅ ವೆರಿ ನೈಸ್ ಪರ್ಸನ್. ಇನ್ ಫ್ಯೂಚರಲ್ಲಿ ಬರೋರು ತುಂಬಾ ಸೆನ್ಸಿಟಿವ್ ಇರ್ತಾರೆ, ನಿಮ್ಮ ಭಾವನೆಗಳಿಗೆ ವ್ಯಾಲ್ಯೂ ಕೊಡ್ತಾರೆ. ಸೊ ಆ ಥರ ಇರ್ತಾರೆ. ಸೊ ಅವರ ಈ ನೆಕ್ಸ್ಟ್ ಪರ್ಸನ್ ಬರ್ತಾರಲ್ಲ, ಯಾರು ಬರ್ತಾರೆ ನಿಮ್ಮ ಜೀವನದಲ್ಲಿ, ಅವರು ನಿಮ್ಮ ಬಗ್ಗೆ ನೆಕ್ಸ್ಟ್ ಮೂವ್ ಏನು ತೊಗೊತಾರೆ ಅಂತ ನೋಡೋಣ. ನಾವು ಪಾಸ್ಟಲ್ಲಿ ಹೋಗೋದು ಬೇಡ, ಓಕೆ? ಸೊ 10 ಆಫ್ ಗ್ಯಾಬ್ರಿಯಲ್, ಎಸ್. ಸೊ ಸಾಕಷ್ಟು ಹೆಲ್ಪ್ಫುಲ್ ಜನ ಇದ್ದಾರೆ ನಿಮ್ಮ ಅಕ್ಕಪಕ್ಕ. ಸೊ ಅವ್ರ ಹತ್ರ ನೀವು ಹೆಲ್ಪ್ ಕೇಳಿ. ಸೊ ಇಲ್ಲೂ ಅಷ್ಟೇ, ಪೇಜ್ ಆಫ್ ಕಪ್ಸ್ ಇಸ್ ನೋ ಬಡಿ ಅ ಮೆಸೆಂಜರ್, ಅ ಗುಡ್ ಮೆಸೆಂಜರ್. ಅವ್ರು ಹೇಳ್ತಾ ಇದ್ದಾರೆ ಹೆಲ್ಪ್ ತಗೊಳ್ಳಿ ಅಂತ. ಸೊ ಸಾಕಷ್ಟು ಹೆಲ್ಪ್ ಇದೆ. ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ. ಸೊ ಬೇರೆಯವ್ರನ್ನ ಪ್ಲೀಸ್ ಮಾಡೋಕ್ಕೆ ಯಾವ ಕೆಲಸನೂ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಮ ಮನಸ್ಸಿಗೆ ಏನು ಇಷ್ಟ ಆಗುತ್ತೋ ಅದನ್ನು ನೀವು ಮಾಡಿ, ಓಕೆ? ಸೊ
ಕ್ವೀನ್ ಆಫ್ ಗ್ಯಾಬ್ರಿಯಲ್. ಸೊ ಓಕೆ, ಸೊ ನೀವು ಇದರಿಂದ ಹೊರಗೆ ಬಂದರೆ ನೀವು ಕ್ವೀನ್ ಆಫ್ ಗ್ಯಾಬ್ರಿಯಲ್ ಅಂದರೆ ಕ್ವೀನ್ ಆಫ್ ವಾಂಡ್ಸ್ ಆಗ್ತೀರಾ. ಸೊ ಕ್ವೀನ್ ಆಫ್ ವಾಂಡ್ಸ್ ಈಸ್ ಅ ವೆರಿ ಸ್ಟ್ರಾಂಗ್ ವುಮೆನ್ ವಿತ್ ಲಾಟ್ ಆಫ್ ಪ್ರಾಪರ್ ಆ್ಯಟಿಟ್ಯೂಡ್ ಇರುತ್ತೆ, ಬಟ್ ಪ್ರಾಪರಾಗಿ ಇರುತ್ತೆ ಆ್ಯಟಿಟ್ಯೂಡ್. ಅವ್ರಿಗೆ ಗೊತ್ತಿರುತ್ತೆ ಏನು ಬೇಕು ಅವ್ರ ಜೀವನದಲ್ಲಿ. ಆ್ಯಂಡ್ ಶಿ ಹ್ಯಾಸ್ ಅನ್ ಅಬಿಲಿಟಿ ಟು ಅಟ್ರ್ಯಾಕ್ಟ್ ಪೀಪಲ್ ಹೂ ಆರ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ಶಿ ಈಸ್ ವೆರಿ ಬ್ರಿಲಿಯಂಟ್, ಇಂಡಿಪೆಂಡೆಂಟ್. ಸೊ ನೆಕ್ಸ್ಟ್ ಪರ್ಸನ್ ನಿಮ್ಮ ಜೀವನದಲ್ಲಿ ಯಾರು ಬರ್ತಾರೋ ದೇ ವಿಲ್ ಬಿ ವೆರಿ ಸ್ಟ್ರಾಂಗ್. ಓಕೆ, ದೇ ವಿಲ್ ಏರೀಸ್ ಲಿಯೋ ಸ್ಯಾಜ್ ಆಗಿರ್ಬೋದು, ಕ್ಯಾನ್ಸರ್ ಪಾಯ್ಸಸ್ ಸ್ಕಾರ್ಪಿಯೋ ಆಗಿರ್ಬೋದು, ಆ ಎರಡೂ ಇರ್ಬೋದು ಅವ್ರ ಚಾರ್ಟಲ್ಲಿ. ಸೊ ಇಲ್ಲ ನಿಮ್ಮ ರಾಶಿ ಅದಿರ್ಬೋದು. ಓಕೆನಾ. ಸೊ ಅವ್ರು ತುಂಬ ಇಂಡಿಪೆಂಡೆಂಟ್ ಆಗಿರ್ತಾರೆ, ಪ್ಯಾಷನೇಟ್ ಆಗಿರ್ತಾರೆ, ಅದೇ ಥರ ಅವ್ರು ನಿಮ್ಮನ್ನು ನೋಡ್ತಾರೆ. ಸೊ 3 ಆಫ್ ಮೈಕಲ್, ನಿಮ್ಮ ಪಾಸ್ಟ್ನ ರಿಲೀಸ್ ಮಾಡಿ. ಸೊ ಅಗೇನ್ ನೀವು ಪಾಸ್ಟಲ್ಲೇ ಇದ್ದೀರಾ. ಸೊ ಈ ಪಾಸ್ಟಿಂದ ನೀವು ಹೊರಗೆ ಬನ್ನಿ ಆ್ಯಂಡ್ ದಟ್ಸ್ ವಾಟ್ ದೇ ಆರ್ ಟೆಲಿಂಗ್ ಯು. ಸೊ ಅವರು ಕೆಲವೊಂದು ಪಾಸ್ಟ್ ಹರ್ಟ್ಸಲ್ಲಿ ಬಂದಿರ್ತಾರೆ, ನೀವು ಅಷ್ಟೇ ಕೆಲವೊಂದು ಪಾಸ್ಟ್ ಹರ್ಟ್ಸಲ್ಲಿ ಬಂದಿರ್ತೀರಾ. ಸೊ ಇಬ್ಬರು ಹರ್ಟ್ ಆಗಿರ್ತೀರಾ ಆ್ಯಂಡ್ ಇಬ್ಬರು ಒಬ್ಬರೊಬ್ಬರು ಹೀಲ್ ಮಾಡ್ತೀರಾ. ಆ ಥರ ನಿಮ್ಮ ನೆಕ್ಸ್ಟ್ ಸೋಲ್ಮೇಟ್ ಜರ್ನಿ ಇರುತ್ತೆ. ಸೊ ನಿಮ್ಮ ಪಾಸ್ಟಿಗೆ ನೀವು ಹೋಗಬೇಡಿ. ಸೊ ನಿಮ್ಮ ಫ್ಯೂಚರಲ್ಲಿ ಯಾರು ಬರ್ತಾ ಇದ್ದಾರೋ ಅವರನ್ನು ನೀವು ಎಂಬ್ರೇಸ್ ಮಾಡಿ ಅಂತ ಹೇಳ್ತೀನಿ. ಸೊ ಪೈಲ್ ನಂಬರ್ 2 ನೋಡೋಣ ನಿಮ್ಮ ಪರ್ಸನ್ ಮೆಸೇಜಸ್ ಏನಿದೆ ನಿಮಗೋಸ್ಕರ ಅಂತ. So before I met you, I never knew what it was like to be able to look at someone and smile for no reason. ಸೊ ಅವ್ರ ಮುಂಚೆ ಗೊತ್ತಿರಲಿಲ್ಲ, ಯಾರು ನೋಡಿ ಏನು ನಕ್ಕಿದ್ರು ಅವ್ರು ಏನೂ ಅನಿಸ್ತಿರ್ಲಿಲ್ಲ. ಬಟ್ ಆಸ್ ಸೂನ್ ಆ್ಯಸ್ ಅವರು ನಿಮ್ಮ ಸ್ಮೈಲು, ನೀವು ನಿಮ್ಮನ್ನು ನೋಡಿದ್ರೂ ನಿಮ್ಮನ್ನು ಇಲ್ಲ ಅಂದ್ರೂ ಅವ್ರ ಮುಖದಲ್ಲಿ ಸ್ಮೈಲ್ ಬರುತ್ತೆ, ಅದು ಯಾವುದೇ ರೀಸನ್ಗೂ ಬರಲ್ಲ. ಸೊ ಬಟ್ ನಿಮ್ಮನ್ನು ಯೋಚಿಸಿದಾಗ ಅವ್ರ ಮುಖದಲ್ಲಿ ಸ್ಮೈಲ್ ಇರುತ್ತೆ. ದಟ್ಸ್ ವಾಟ್ ದೆ ಥಿಂಕ್ ಅಬೌಟ್ ಯು. ಓಕೆ, ಸೊ ಯು ಆರ್ ಮೈ ಎವ್ರಿಥಿಂಗ್, ಐ ಲವ್ ಯು ಟುಡೇ ಆ್ಯಂಡ್ ಆಲ್ವೇಸ್. ಸೊ ನಿಮ್ಮ ನೆಕ್ಸ್ಟ್ ಪರ್ಸನ್ ಯಾರು ನಿಮ್ಮ ಸೋಲ್ಮೇಟ್ ಬರ್ತಾ ಇದ್ದಾರೋ ದೇ ಲವ್ ಯು ಲಾಟ್ ಆ್ಯಂಡ್ ದೇ ವಿಲ್ ಲವ್ ಯು ಫಾರ್ ಎವರ್. ಸೊ ಲವ್ ವಿನ್ಸ್. ವಾವ್. ಸೊ ಲವ್ ವಿನ್ಸ್. ಸೊ ಲವ್ ಅಂದರೆ ಬರೀ ಪಾರ್ಕಲ್ಲಿ ಸುತ್ತಾಡೋದು, ಹೆಗಲ ಮೇಲೆ ಕೈ ಹಾಕ್ಕೊಳ್ಳೋದು, ಸುಮ್ಮನೆ ಮಾತಾಡೋದು, ಕನಸು ಕಟ್ಕೊಳ್ಳೋದು ಅಲ್ಲ. ಆ ಕನಸಿನ ಬಗ್ಗೆ ಒಂದು ಫ್ಯೂಚರ್ ಥಾಟ್ ಇಟ್ಕೊಬೇಕು. ಸೊ ಲವ್ ಈಸ್ ನಥಿಂಗ್ ಬಟ್ ಫ್ಯಾಮಿಲಿ ಎಲ್ಲ ನಿಮ್ಮ ಕೆರಿಯರ್ನ ಎಲ್ಲನೂ ನೀವು ಒಟ್ಟುಗೂಡಿಸಿ ಅದನ್ನು ಲವ್ನ ನಿಜವಾದ ಪ್ರೀತಿನ ವಿನ್ ಮಾಡಿಸ್ಬೇಕು. ಸೊ ಲವ್ ವಿನ್ಸ್. ಸೊ ಆ ಪ್ರೀತಿ ನಿಮ್ಮಲ್ಲಿರಬೇಕು ಆ್ಯಂಡ್ ಪ್ರೀತಿ ಎಲ್ಲರನ್ನೂ ಗೆಲ್ಲಿಸುತ್ತೆ. ಓಕೆ, ಸೊ ಪೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ. ಸೊ ದಯವಿಟ್ಟು ನಿಮಗೆ ರೀಡಿಂಗ್ ಬೇಕು ಅಂದರೆ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಮೆಂಟಲಿ ನೀವು ಪ್ರಿಪೇರ್ ಆಗಿ. ಪ್ಲೀಸ್ ಫೀಸ್ನ ನೀವು ಕಟ್ಟಲೇಬೇಕಾಗತ್ತೆ ಆ್ಯಂಡ್ ನೀವು ದುಡ್ಡನ್ನ ಮೆಂಟಲಿ ಪ್ರಿಪೇರ್ ಆಗಿ ನೀವು ರೀಡಿಂಗೋಸ್ಕರ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ. ಸೊ ಇಟ್ಸ್ ಫೀಸ್ ಕಟ್ಟಲೇಬೇಕು, ಇಟ್ಸ್ ನಾಟ್ ಫ್ರೀ ರೀಡಿಂಗ್ಸ್. ಓಕೆನಾ. ಸೊ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ನಿಜವಾಗ್ಲೂ ರೀಡಿಂಗ್ ಬೇಕು, ನಿಮಗೆ ನಿಮ್ಮ ಪರ್ಸ್ನಲ್ ರೀಡಿಂಗ್ ಬೇಕು, ಆ್ಯಕ್ಚುಯಲ್ ಸಿಚುವೇಶನ್ ಏನಿದೆ ಅಂತ ನಿಮಗೆ ನಿಜವಾಗ್ಲೂ ಬೇಕು ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ನಮಸ್ತೆ. ನಮಸ್ತೆ. ಪೈಲ್ ನಂಬರ್ 3 ಯಾರು ಈ ಡೈಸ್ನ ಚೂಸ್ ಮಾಡಿದ್ದೀರಾ, ವೈಟ್ ಡೈಸ್ ವಿತ್ ಬ್ಲೂ ಡಾಟ್ಸ್. ಓಕೆನಾ. ಸೊ ಇದು ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮ್ಮ ರೀಡಿಂಗ್ ಏನು ಹೇಳುತ್ತೆ ನಿಮ್ಮ ಸೋಲ್ಮೇಟ್ ಬಗ್ಗೆ. ನಿಮ್ಮ ಸೋಲ್ಮೇಟ್ ಜರ್ನಿ, ಅವ್ರೇನು ಹೇಳ್ತಾರೆ, ಅವ್ರೇನು ಥಿಂಕ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಓಕೆ, 2 ಆಫ್ ಪೆಂಟಿಕಲ್ಸ್, 4 ಆಫ್ ಸಾರ್ಡ್ಸ್ ಆ್ಯಂಡ್ ಏಸ್ ಆಫ್ ಕಪ್ಸ್. ವಾವ್, ಸೂಪರ್. ಸೊ ನೀವು ಪಾಸ್ಟಲ್ಲಿ ನೀವು ನಿಮ್ಮ ಪಾರ್ಟ್ನರ್ ತುಂಬ ಸ್ಟ್ರಕ್ ಇದ್ರಿ. ಸೊ ಮೈಟ್ ಬಿ ಜಾಬ್ ಇರ್ಬೋದು, ಇಲ್ಲ 2 ಪರ್ಸನ್ಸ್ನ ಜಗಲ್ ಮಾಡ್ತಿರ್ಬೋದು ಅವರು. ಆ್ಯಂಡ್ ಅದರಿಂದ ನಿಮಗೆ ಸಾಕಷ್ಟು ನೋವಾಗಿದೆ ಆ್ಯಂಡ್ ನಿಮ್ಗೆ ಗೊತ್ತಿಲ್ಲ ಇನ್ನು ಮುಂದೆ ಅವ್ರು ನಿಮಗೆ ಸ್ಟೇಬಲ್ ರಿಲೇಷನ್ಶಿಪ್ ಕೊಡ್ತಾರೋ ಇಲ್ವೋ ಅಂತ. ಬಟ್ ಅವರು ಈ 2 ಆಫ್ ಪೆಂಟಕಲ್ಸ್ನ ಡ್ರಾಪ್ ಮಾಡೋರಿದ್ದಾರೆ. ಸೊ ದೇ ಡೋಂಟ್ ವಾಂಟ್ ಟು ಜಗಲ್ ಎನಿ ಮೋರ್ ಆ್ಯಂಡ್ ದೇ ಆರ್ ಗಿವಿಂಗ್ ಯು ಅ ಫ್ರೆಶ್ ನ್ಯೂ ಬಿಗಿನಿಂಗ್. ಓ ವಾವ್. ಸೊ ಅವರಿಗೆ ಇನ್ನು 2 ಸಿಚುವೇಶನ್ನು, 2 ಥರ ಮುಖವಾಡ, 2 ಥರ ಜೀವನ, 2 ಥರ ಜಾಬ್ಸ್ ಅವೆಲ್ಲ ಬೇಕಾಗಿಲ್ಲ ಇವಾಗ. ಸೊ ದೇ ಡೋಂಟ್ ವಾಂಟ್ ಸ್ಟ್ರೆಸ್ ಇನ್ ಬಿಟ್ವೀನ್. ಸೊ ಸಾಮಾನ್ಯವಾಗಿ ತುಂಬ ಜನ ನಿಮ್ಮ ಮಧ್ಯದಲ್ಲಿ ತುಂಬ ಥರ
ಅಪವಾದನೆಗಳು, ಏನೇನೋ ಹೇಳೋದು ಎಲ್ಲ ಮಾಡಿದ್ದಾರೆ. ಸೊ ಅವರು ಜಾಸ್ತಿ ರೆಸ್ಟ್ ತೊಗೊಂಡು ಎಲ್ಲ ಯೋಚನೆ ಮಾಡಿ ನಿಮಗೋಸ್ಕರ ಮುಂದೆ ಬರ್ತಾ ಇದ್ದಾರೆ. ಆ್ಯಂಡ್ ದೇ ಆರ್ ಕಮ್ಮಿಂಗ್ ಟುವರ್ಡ್ಸ್ ಯು ವಿತ್ ಲಾಟ್ ಆಫ್ ಲವ್ ಆ್ಯಂಡ್ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್ ವಿಚ್ ಆರ್ ವೆರಿ ಸ್ಟೇಬಲ್. ಸೊ ಈ ಸತಿ ಬರೋ ಎಮೋಷನ್ಸು, ಈ ಸತಿ ಬರೋ ಎಲ್ಲ ಮಾತುಗಳು ನಿಜವಾಗ್ಲಿ ಪ್ಯೂರ್ ಆಗಿರುತ್ತೆ. ಅವ್ರ ಇಂಟೆನ್ಷನ್ಸ್ ಪ್ಯೂರ್ ಆಗಿರುತ್ತೆ. ಸೊ ಮುಂಚೆ ಇಲ್ಲ ಅಂದ್ರೂ ಈಗ ಅವರು ಫ್ರೀ ಆಗಿದ್ದಾರೆ. ನೌ ದೇ ಆರ್ ವೆರಿ ಪ್ಯೂರ್ ಹಾರ್ಟೆಡ್. ಇವಾಗ ಅವರೆಲ್ಲನೂ ಕೊಡಬೇಕು ಅನಿಸ್ತಾ ಇದೆ ನಿಮಗೆ. ಎಲ್ಲನೂ ಪ್ರತಿಯೊಂದೂ ಕಾಯ ವಾಚ ಮನಸ ಎಲ್ಲನೂ ಅವ್ರು ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ದೇ ಸಿ ಯು ದೇರ್, ಒಂದು ಲೆವೆಲ್ ಜಾಸ್ತಿ ನೋಡ್ತಾ ಇದ್ದಾರೆ ನಿಮ್ಮನ್ನು. ಓಕೆನಾ? ಸೊ ಯಾ, ವೆರಿ ನೈಸ್. ಇನ್ನು ಕೆಲವರಿಗೆ ನಿಮ್ಮ ಪಾಸ್ಟಲ್ಲಿ ಯಾರೇ ಇರಲಿ, ಯಾರೇ ಬರಲಿ, ಯಾರೇ ಹೋಗಲಿ, ಬಟ್ ನಿಮಗೆ ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ. ಸೊ ನ್ಯೂ ಪರ್ಸನ್ ಇಸ್ ಕಮ್ಮಿಂಗ್ ಇನ್ ಯೋರ್ ಲೈಫ್. ಇನ್ನು ಕೆಲವರಿಗೆ ನಿಮ್ಮ ಪಾಸ್ಟ್ ಪರ್ಸನ್ ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ. ಮೇ ಬಿ ಸಮ್ ಎಕ್ಸ್ ಆರ್ ಯುವರ್ ಫ್ರೆಂಡ್ ಹೂ ಈಸ್ ಯುವರ್ ಸೋಲ್ಮೇಟ್. ನಿಮ್ಮ ಫ್ರೆಂಡ್ ಯಾರು ನಿಮ್ಮ ಸೋಲ್ಮೇಟ್ ಅಂದ್ಕೊಂಡಿದ್ರು ಅವ್ರು ಬರ್ತಾ ಇದ್ದಾರೆ ನಿಮ್ಮನ್ನು ಮೀಟ್ ಮಾಡೋದಕ್ಕೆ. ಸೊ ಮೈಟ್ ಬಿ ಇಟ್ ಕ್ಯಾನ್ ಟೇಕ್ 4 weeks or 4 months or 6 months or something like that, and but bartare and they will come with sun. Okay, so they are coming with positive energy and they want to give you some stable relationship. And yeah, they won't ಏನೇನು ಹಿಂದೆ ಅವರಿಗೆ ಎಲ್ಲ ಕಾನ್ಫ್ಲಿಕ್ಟು ಏನೇನು ಅವ್ರಿಗೆ ಹಿಂದೆ ತಡೀತಾ ಇತ್ತೋ ಇವಾಗ ಅದು ತಡೆಯೋ ಮಾತೇ ಇಲ್ಲ. ಅವ್ರು ಮುಂದೆ ಬರ್ತಾ ಇದ್ದಾರೆ, ನಿಮಗೋಸ್ಕರ ಬರ್ತಾ ಇದ್ದಾರೆ. ಆ್ಯಂಡ್ ದೇ ಆರ್ ಟೆಲ್ಲಿಂಗ್ ಯು ಟು ವೇಟ್ ಫಾರ್ ದೆಮ್. ಓಕೆನಾ? ವೇಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ ನಿಮ್ಮನ್ನು. ಸೊ ಸಾಕಷ್ಟು ಕಾಂಪಿಟೀಷನ್ ಎದುರಿಸಿ ಬರ್ತಾ ಇದ್ದೀನಿ, ಸಾಕಷ್ಟು ಜನನ ಹಾಕ್ಕೊಂಡು ಬರ್ತಾ ಇದ್ದೀನಿ. ಸೊ ದಯವಿಟ್ಟು ನನಗೋಸ್ಕರ ಕಾಯಿ ಅನ್ನೋ ಥರ ಇದೆ ಇದು. ಆ್ಯಂಡ್ ಈ ಸತಿ ಬಂದರೆ ಮಾತ್ರ ಅವರು ನಿಮಗೆ ಸಾಲಿಡಾಗಿ ಸ್ಟೇಬಲ್ ರಿಲೇಷನ್ಶಿಪ್ ಕೊಡೋಕ್ಕೆ ರೆಡಿ ಇದ್ದಾರೆ. ಆ್ಯಂಡ್ ದೇ ವಾಂಟ್ ಸ್ಟೇಬಲ್ ಆ್ಯಂಡ್ ಪಾಸಿಟಿವ್ ಫ್ಯೂಚರ್ ವಿತ್ ಯು. ಸ್ಟೇಬಲ್ ಮತ್ತು ಪಾಸಿಟಿವ್ ಫ್ಯೂಚರ್ ಬೇಕು ಅವ್ರು ನಿಮ್ಮ ಜೊತೆ. ಆ್ಯಂಡ್ ಯಾವುದೇ ಥರದ್ದು ಕೋಲಾಹಲ ಬೇಡ, ಯಾವುದೇ ಥರದ್ದು ಕಸಿ ಬಿಸಿ ಬೇಡ ಅವರಿಗೆ, ಯಾವುದೇ ಥರದ್ದು ತಲೆ ಬಿಸಿ ಬೇಡ ಅವರಿಗೆ. ಆ್ಯಂಡ್ ನೀವಾಯಿತು ಅವರಾಯಿತು ಅನ್ನೋ ಥರ ಅವ್ರದ್ದು ಅಪ್ರೋಚ್ ಇದೆ. ಓಕೆನಾ? ಸೊ ಲಾಟ್ ಆಫ್ ಗುಡ್ ಎನರ್ಜಿ. ಸಾರಿ, ನಾನು ಈ ಕಾರ್ಡ್ಸ್ ತೊಗೊಂಡೆ. ಸೊ ನಾವು ನೆಕ್ಸ್ಟ್ ಮೂವ್ ಏನಿರುತ್ತೆ ಅಂತ ನೋಡೋಣ. ಸೊ ಈ 2 ಕಾರ್ಡ್ಸ್ ಬಂತು. ಓ ಮೈ ಗುಡ್ನೆಸ್, 3 ಕಾರ್ಡ್ಸ್ ಬಂತು. ಸೊ ಓಕೆ, ಸೊ 3 of Ariel, ಡೂ ವಾಟ್ ಯು ಲವ್. ನಿಮ್ಗೇನು ಇಷ್ಟ ಆಗುತ್ತೋ ಅದನ್ನು ನೀವು ಮಾಡಿ ಅಂತ ಹೇಳ್ತಾ ಇದ್ದಾರೆ ಅವರು. ನಿಮಗೆ ನಿಮ್ಮ ಕೆಲಸದಲ್ಲಿ ಏನೇನು ಮಾಡಬೇಕು, ಏನೇನು ಇಂಪ್ರೂವ್ಮೆಂಟ್ಸ್ ಮಾಡಬೇಕು, ನಿಮ್ಮ ಕೆರಿಯರ್ ನೀವು ನೋಡ್ಕೊಳ್ಳಿ. ನಿಮ್ಗೆ ಏನು ಇಷ್ಟನೋ ನೀವು ಮಾಡಿ, ಅದಕ್ಕೆಲ್ಲ ನಾನು ಕೋಆಪರೇಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈವನ್ ಅವರು ಅಷ್ಟೇ, ನಿಮ್ಮ ಏನೇ ಪ್ರಾಬ್ಲಮ್ಸ್ ಇದ್ರೂ ಅವರು ನಿಮಗೆ ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದಾರೆ. ಆ್ಯಂಡ್ ದೇ ಆರ್ ರೆಡಿ ಟು ಹೆಲ್ಪ್ ಯು ಫಾರ್ ಯುವರ್ ಫೈನಾನ್ಸಲ್ಸು ಹೆಲ್ಪ್ ಮಾಡ್ತಾರೆ, ನಿಮ್ಮ ಕೆರಿಯರಲ್ಲೂ ಹೆಲ್ಪ್ ಮಾಡ್ತಾರೆ. ನಿಮಗೆ ಪರ್ಸ್ನಲ್ಲಾಗೂ ಅವ್ರು ತುಂಬಾ ಗ್ರೋತಿಗೆ ತುಂಬ ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದಾರೆ. ಸೊ 5 of Gabriel. ಓಕೆ, ಸೊ ಎಷ್ಟು ರೆಲೆವೆಂಟ್ ಕಾರ್ಡ್ಸ್ ಬಂದಿದೆ ಮೈ ಡಿಯರ್ ಫ್ರೆಂಡ್ಸ್. ಸೊ 5 of Gabriel and 5 of Wands are one and the same but from the different decks. ಓಕೆನಾ? ಸೊ ಚಾಲೆಂಜಸ್ ಇದೆ, ಅದನ್ನೆಲ್ಲ ನಾನು ರಿಸಾಲ್ವ್ ಮಾಡ್ಕೊಂಡು ಬರ್ತೀನಿ. ಯಾವ್ಯಾರು ಏನೇನು ಡ್ರಾಮಾ ಮಾಡ್ತಾ ಇದ್ದಾರೋ ಅದನ್ನೆಲ್ಲ ನಾನು ಬಿಸಾಕಿ ಬರ್ತೀನಿ. ಸೊ ಪೇಷನ್ಸಲ್ಲಿ ಇರಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಮುಂಚೆನೇ ಹೇಳಿದೆ, ಸೊ ಪ್ಲೀಸ್ ವೇಟ್ ಫಾರ್ ಮೀ ಅಂತ ಹೇಳ್ತಾ ಇದ್ದಾರೆ ಅಂತ. ಸೊ ಅವ್ರು ಹೇಳ್ತಾ ಇದ್ದಾರೆ, ನೀವು ಸಾಕಷ್ಟು ಪೇಷನ್ಸ್ ಇಟ್ಕೊಳ್ಳಿ, ನಾನು ಬಂದೇ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಹ್ಯಾವ್ ಪೇಷನ್ಸ್ ವಿತ್ ಯೋರ್ ಸೆಲ್ಫ್ ಆ್ಯಂಡ್ ದೋಸ್ ಅರೌಂಡ್ ಯು. ಸೊ ನಿಮ್ಮಲ್ಲಿ ನೀವು ಪೇಷನ್ಸ್ ಆಗಿ ಇಟ್ಕೊಳ್ಳಿ, ಬೇರೆಯವ್ರ ಜೊತೆನೂ ಪೇಷನ್ಸಲ್ಲಿ ಇರಿ, ನಿಮ್ಮ ಕೆರಿಯರ್ ಬಗ್ಗೆ ನೀವು ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. Oh my goodness, pile number 3. I'm so happy for you, my dear friends. So King of Raphael ಬಂದಿದೆ. ಆ್ಯಂಡ್ ಕಿಂಗ್ ಆಫ್ ರಾಫೆಲ್ ಏನು ಹೇಳ್ತಾ ಇದ್ದಾರೆ ಅಂದರೆ, yes, it's safe to trust the ability to accomplish many things at once. Follow your creative passions. ಸೊ ನಿಮ್ಮ ಮನಸ್ಸು, ನಿಮ್ಮ ಇಂಟ್ಯೂಷನ್, ನಿಮ್ಮ ಆತ್ಮಗೌರವ, ನಿಮ್ಮ ಮನಸ್ಸು ಏನು ಹೇಳ್ತಾ ಇದೋ ಅದನ್ನು ನೀವು ಕೇಳಿ. ಆ್ಯಂಡ್ ನಾನು ಬರ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನಾನು ನಿನಗೆ ಬಿಟ್ಕೊಡಲ್ಲ. ಆ್ಯಂಡ್ ಎಸ್, ಇಟ್ಸ್ ಅ ಕನ್ಫರ್ಮೇಷನ್. ಎಸ್ ಆರ್ ನೋ ಅಂತ ಇದ್ದರೆ ಎಸ್, ಇಟ್ಸ್ ಅ ಕನ್ಫರ್ಮೇಷನ್. ನೀವು ಅವ್ರನ್ನ ಟ್ರಸ್ಟ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಬ್ಯೂಟಿಫುಲ್ ಆಗಿದೆ ಕಿಂಗು. ಆ್ಯಂಡ್ ನಿಮ್ಮ ಕ್ರಿಯೇಟಿವಿಟಿನ ಪ್ಯಾಷನ್ಸ್ನ ಫಾಲೋ ಮಾಡಿ ಅಂತ ಹೇಳ್ತಾರೆ. ಸೊ ನಿಮ್ಮ ಪರ್ಸನ್ನು
ನಾನು ನಿಮ್ಮ ಬಗ್ಗೆ ಏನು ಮೆಸೇಜಸ್ ಕೊಡೋಕ್ಕೆ ಇಷ್ಟಪಡುತ್ತಾರೆ ಅಂತ ನೋಡೋಣ ಹ್ಯಾಂಡ್ಮೇಡ್ ಮೆಸೇಜಸ್ಸಲ್ಲಿ. ಓಕೆ, ದೇರ್ ಈಸ್ ನೋ ಟ್ರೂ ಲವ್ ವಿತೌಟ್ ಜೆಲಸಿ. ಓಕೆ, ಸಮ್ಟೈಮ್ಸ್ ಅವ್ರು ಜೆಲಸಿ ಫೀಲ್ ಮಾಡ್ತಾರೆ ಅವ್ರು ನಿಮ್ಮ ಜೊತೆ ಇಲ್ಲ ಅಂತ. ಓಕೆ, ಸೊ 4 ಕಾರ್ಡ್ ಬಂದಿದೆ ಮೈ ಡಿಯರ್ ಫ್ರೆಂಡ್ಸ್ ನಿಮಗೆ. ಓಕೆ, ಸೊ ಎಲ್ಲರಿಗೂ 3 ಬಂದಿತ್ತು. ಸೊ ಐ ಫೆಲ್ ಇನ್ ಲವ್ ವಿತ್ ಯು ದ ವೇ ಯು ಟಚ್ಡ್ ಮೀ ವಿತೌಟ್ ಯೂಸಿಂಗ್ ಯೋರ್ ಹ್ಯಾಂಡ್ಸ್. ಸೊ ನೀವು ಟಚ್ ಮಾಡಿಲ್ಲ ಆದರೂ ಅವರಿಗೆ ಆ ಥರ ಫೀಲ್ ಆಯಿತು. ಸೊ ಆ ಟಚ್ ಅವ್ರಿಗೆ ತುಂಬ ಇಷ್ಟ ಆಯಿತು ನಿಮ್ಮದು. ಓಕೆ, ಸೊ ಐ ಜಸ್ಟ್ ಹಗ್ಡ್ ಯು ಇನ್ ಮೈ ಥಾಟ್ಸ್, ಹೋಪ್ ಯು ಫೆಲ್ಟ್ ದ ಸ್ಕ್ವೀಸ್. ಓಕೆ, ಅವ್ರ ಈ ಮೂಲಕ ಹೇಳ್ತಾ ಇದ್ದಾರೆ ನಾನು ನಿಮ್ಮನ್ನು ಹಗ್ ಮಾಡಿದ್ದೀನಿ ಥಾಟ್ಸಲ್ಲಿ, ಸೊ ಆ ಸ್ಕ್ವೀಸ್ನ ನೀವು ಫೀಲ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಐ ಆಮ್ ಮಚ್ ಮೋರ್ ಮೀ ವೆನ್ ಐ ಆಮ್ ವಿತ್ ಯು. ಅವರಾಗಿರ್ತಾರೆ ನಿಮ್ಮ ಜೊತೆ. ಸೊ ವೆರಿ ನೈಸ್. ಪೈಲ್ ನಂಬರ್ 3. ನಿಮಗೆ ಈ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ. ಸೊ ದಯವಿಟ್ಟು ಮೆಂಟಲಿ ಪ್ರಿಪೇರ್ ಆಗಿರಿ, ನಿಮಗೆ ಪರ್ಸನಲ್ ರೀಡಿಂಗ್ ಬೇಕಾ ಬೇಡವಾ ಅಂತ. ಸೊ ಫೀಸು ನೀವು ಕಟ್ಟಲೇಬೇಕಾಗತ್ತೆ. ಸೊ ಮೆಂಟಲಿ ಪ್ರಿಪೇರ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದರೆ ಅದು ನಿಮ್ಮ ಇಷ್ಟ. ಸೊ ನಿಮಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಸೊ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ತೆ.